ಸಂಪುಟ ಪುನಾರಚನೆ ಜೇನುಗೂಡು ಬಿಹಾರ ರಿಸಲ್ಟ್ ಇಂದ ಕೈಪಡೆ ತಂಡ ಸಂಪುಟ ಪುನಾರಚನೆಗೆ ಅರ್ಧ ಚಂದ್ರ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಕ್ಯಾಬಿನೆಟ್ ಕಗ್ಗಂಟು. ರಾಜ್ಯದಲ್ಲಿ ಇನ್ನೇನು ಕ್ಯಾಬಿನೆಟ್ ಪುನರ್ರಚನೆಗೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತು ಅನ್ನುವಂತಹ ಖುಷಿಯಲ್ಲಿ ಸಿದ್ದರಾಮಯ್ಯನವರ ಪಾಳೆಯ ಆಯಿತು. ಆದರೆ ಸಿಎಂ ಪಾಳೆಯದ ಖುಷಿ ಜಾಸ್ತಿ ಸಮಯ ಉಳ್ಕೊಂಡಿಲ್ಲ. ಯಾಕಂದರೆ ಆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ನಂತರ ಒಂದು ರೀತಿಯಂತೆ ಎಲ್ಲೋ ಸಿಗ್ನಲ್ ನೀಡಲಾಗಿದೆ. ಸದ್ಯಕ್ಕೆ ತಡೆಯಿರಿ, ನೋಡೋಣ, ಮಾತಾಡೋಣ, ಈ ರೀತಿಯಾದಂತಹ ಸ್ಥಿತಿಗೆ ಬಂದು ತಲುಪಿದೆ. ಬಹಳ ವೇಗವಾಗಿ ಸಂಪುಟ ಪುನರಚನೆ ಆಗೇ ಬಿಡುತ್ತೆ ಅನ್ನುವಂತಹ ಸ್ಥಿತಿಯಲ್ಲಿದ್ದಂಥದ್ದಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಹೀಗಾಗಿ ಕಾದು ನೋಡುವ ತಂತ್ರಗಾರಿಕೆನೋ ಅಥವಾ ನಿಜಕ್ಕೂ ಕೂಡ ಸಂಪುಟ ಪುನರಚನೆಯನ್ನು ಈಗ ಎಲ್ಲೋ ಸಿಗ್ನಲ್ ಕೊಟ್ಟರೂ ಕೂಡ ನಂತರ ವಾಪಸ್ ಅದಕ್ಕೆ ಗ್ರೀನ್ ಸಿಗ್ನಲ್ ಬರುತ್ತಾ ಅಥವಾ ಅದು ರೆಡ್ ಸಿಗ್ನಲ್ ಕಡೆಗೆ ಹೋಗುತ್ತಾ ಗೊತ್ತಿಲ್ಲ. ಇನ್ನೂ ಕೂಡ ಬಹಳಷ್ಟು ಡೆವಲಪ್ಮೆಂಟ್ಸ್ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಇನ್ನೂ ಸ್ಪಷ್ಟ ರೂಪವನ್ನು ಸಂಪುಟ ಪುನರಚನೆ ಅನ್ನುವಂತಹ ಸರ್ಕಸ್ ಇದುವರೆಗೂ ಕೂಡ ಪಡೆದಿಲ್ಲ. ಸಂಪುಟ ಪುನರಚನೆಯ ಸರ್ಕಸ್ ಇದುವರೆಗೂ ಕೂಡ ಸಂಪೂರ್ಣವಾಗಿ ಇಂಥದ್ದೇ ಅನ್ನುವಂತಹ ಸ್ಪಷ್ಟ ರೂಪವನ್ನು ಪಡ್ಕೊಂಡಿಲ್ಲ. ಹೀಗಾಗಿನೇ ಹೈಕಮಾಂಡ್ ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರಿಗೂ ಕೂಡ ಬುಲಾವ್ ಕೊಟ್ಟಿದೆ. ಇನ್ನೂ ಸ್ಪಷ್ಟ ರೂಪವನ್ನು ಪಡೆಯದ ಸಂಪುಟ ಪುನರ್ರಚನೆಯ ಸರ್ಕಸ್. ಯಾಕಂದರೆ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯನವರ ಬಯಕೆ, ಮನದಾಸೆ ಎಲ್ಲವೂ ಕೂಡ ಹೌದು. ಆದರೆ ಇದರ ನಡುವೆ ದೆಹಲಿಗೆ ಬರುವಂತೆ ಶಿವಕುಮಾರ್ ಅವರಿಗೆ ಬುಲಾವನ್ನು ಕೊಡಲಾಗಿದೆ. ನಾಯಕತ್ವದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಮೊನ್ನೆಯಷ್ಟೇ ಶಿವಕುಮಾರ್ ಹೋಗಿ ಬಂದಿದ್ರು, ನಿನ್ನೆಯಷ್ಟೇ ಅವರು ವಾಪಸ್ ಆಗಿದ್ರು. ಆದರೆ ಇವತ್ತು ಸಂಜೆ ಮತ್ತೆ ದೆಹಲಿ ಪ್ರಯಾಣಕ್ಕೆ ಹೊರಟು ನಿಂತಿದ್ದಾರೆ ಶಿವಕುಮಾರ್ ಅವರು. ಬಹುತೇಕ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಇರಬಹುದು ಅಥವಾ ನಾಯಕತ್ವದ ಮುಂದುವರಿಕೆಯ ವಿಚಾರ ಇರಬಹುದು. ಇದರ ಬಗ್ಗೆ ಒಂದು ಸ್ಪಷ್ಟ ರೂಪ ಸಿಗ್ಬೋದು. ಯಾಕಂದರೆ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಸುಮಾರು 40-45 ನಿಮಿಷಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಯಾವ್ಯಾವ ವಿಷಯಗಳನ್ನು ಇಬ್ಬರು ನಾಯಕರುಗಳು ಮಾತನಾಡಿದ್ದಾರೆ ಅನ್ನುವಂಥದ್ದು ಮೂರನೇವರಿಗೆ ಗೊತ್ತಿರೋದಕ್ಕೆ ಅವಕಾಶಗಳು ಇಲ್ಲ. ಯಾಕಂದರೆ ಅವರಿಬ್ಬರೇ ಅದರಲ್ಲಿದ್ದಂತಹ ಕಾರಣದಿಂದಾಗಿ ಒಂದು ಸಿದ್ದರಾಮಯ್ಯನವರು ಹೇಳಬೇಕು ಅಥವಾ ಖರ್ಗೆ ಅವರು ಹೇಳಬೇಕು, ನಾವು ಇಂಥದ್ದೇ ವಿಚಾರಗಳನ್ನು ಮಾತನಾಡಿದ್ದೀವಿ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರವಾಗಿ ನೋಡೋದಾದರೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳಿಗೆ ಎಲ್ಲೋ ಚಾಲನೆ ಸಿಕ್ಕಂತೆ ಕಾಣ್ತಾ ಇದೆ. ಇನ್ನೊಂದು ಸುತ್ತಿನ ಚರ್ಚೆಯನ್ನು ವೇಣುಗೋಪಾಲ್ ಅವ್ರ ಜೊತೆಗೆ ಹಾಗೂ ಸುರ್ಜೇವಾಲಾ ಅವರ ಜೊತೆಗೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆಸೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಖರ್ಗೆ ಅವರಿಗೆ ಕರ್ನಾಟಕ, ಅವರು AICC ಅಧ್ಯಕ್ಷರಾಗಿದ್ದರು, ಭಾರತದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ಗೂ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ ಕರ್ನಾಟಕ ಅವರಿಗೆ ತವರು ಮನೆ. ಹೀಗಾಗಿ ತವರು ಮನೆಯ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ. ಯಾಕಂದರೆ ಅವರ ರಾಜಕೀಯದ ಸ್ಟೇಕ್ ಕೂಡ ಇಲ್ಲಿ ಇದ್ದೇ ಇದೆ. ಅವರದ್ದು ಅಂತ ಹೇಳಿದರೆ ಕೇವಲ ಅವರದ್ದು ಮಾತ್ರ ಅಲ್ಲ, ಅವರ ಪುತ್ರನ ರಾಜಕೀಯದ ವಿಚಾರವೂ ಕೂಡ ಇದೆ. ಹೀಗಾಗಿ ಅನವಶ್ಯಕವಾಗಿ ಯಾವುದೋ ನಾಯಕರುಗಳ ಟೀಕೆಗೆ ಗುರಿಯಾಗುವುದು, ಸಿಟ್ಟಿಗೆ ಗುರಿಯಾಗುವಂಥದ್ದು ಈ ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಯಸಲಾರರು. ಇದೇ ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಅಳೆದು ತೂಗಿ ಈ ವಿಚಾರವನ್ನು ನೋಡ್ತಾ ಇದ್ದಾರೆ. ನವೆಂಬರ್ 15ರಂದು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ರು. ನವೆಂಬರ್ 15ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಹೋಗಿದ್ರು. ಹಾಗೆ ಹೋದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲಿಗೆ ಭೇಟಿಯಾಗಿದ್ದಂಥದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗಿಲ್ಲ ಅಂತೇಳಿ ಖುದ್ದು ಸಿದ್ದರಾಮಯ್ಯನವರು ಹೇಳಿಕೊಂಡ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ತಕ್ಷಣವೇ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಎಂ ಪಾಳಯದಿಂದ ಹೊರ ಬಂದಿತ್ತು. ಆದರೆ ಈಗ ಸಿಎಂ ಪಾಳಯದಿಂದ ಆ ರೀತಿಯಾದಂತಹ ಯಾವುದೇ ಕನ್ಫರ್ಮೇಷನ್ ಸಿಗ್ತಿಲ್ಲ ಯಾವಾಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ. ಇದು ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ಆಗಿರತಕ್ಕಂತಹ ಭೇಟಿ ಅಂತ ಕೂಡ ವಿಶ್ಲೇಷಣೆಗೆ ಒಳಗಾಗಿದೆ ಮತ್ತು ಅದಕ್ಕೆ ಪೂರಕವಾದಂತಹ ಡೆವಲಪ್ಮೆಂಟ್ಸು ಕೂಡ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಇದರ ನಡುವೆ 3 ದಿನ ದೆಹಲಿಯಲ್ಲಿ ಶಿವಕುಮಾರ್ ಅವರು ಕೂಡ ಹೋಗಿದ್ರು. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು ಅದೇ ದಿವಸನೇ DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಅವರು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ರು. ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದು ಹೈಕಮಾಂಡ್ ನಾಯಕರುಗಳನ್ನು ಭೇಟಿಗೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಸಮಯಾವಕಾಶ ಸಿಕ್ಕಿಲ್ಲ ಅನ್ನುವಂತಹ ಸುದ್ದಿಯೊಂದು ಹರಿದಾಡಿತ್ತು. ಆದರೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ, ನಾನು ಯಾರದೇ ಭೇಟಿಗೂ ಕೂಡ ಪ್ರಯತ್ನ ಪಟ್ಟಿರಲಿಲ್ಲ. ಯಾಕಂದರೆ ನಾನು ಬಂದಿರುವಂಥದ್ದು ಸರ್ಕಾರದ ಕೆಲಸದ ಮೇಲುಗಡೆ ಬಂದಿದ್ದೆ. ಹಾಗಾಗಿ ಸರ್ಕಾರಿ ಕೆಲಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಭೇಟಿ ಇತ್ತೇ ಹೊರತು ಹೈಕಮಾಂಡ್ ನಾಯಕರ ಭೇಟಿಗೆ
ಪ್ರಯತ್ನನೇ ಪಟ್ಟಿರಲಿಲ್ಲ ಅಂತೇಳಿ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಇದೇನಿದ್ರು ಕೂಡ ಇದೀಗ ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಇವತ್ತು ಮತ್ತೊಂದು ಬಾರಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಹೈಕಮಾಂಡ್ನ ಬುಲಾವ್ ಮೇರೆಗೆ. ಹಾಗಾಗಿ ಇದನ್ನು ಅವರು ಈ ಬಾರಿ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಇಲ್ಲ ನಾನು ಹೋಗಿದ್ದೆ ಸರ್ಕಾರಿ ಕೆಲಸದ ಮೇಲೆ ಅಂತ ಹೇಳೋಂಗಿಲ್ಲ. ಈಗ ಶಿವಕುಮಾರ್ ಅವರ ಪಾಳ್ಯದಿಂದ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ನ ಬುಲಾವ್ ಮೇರೆಗೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರು ಸಂಪುಟ ಪುನರ್ರಚನೆಯ ಬಳಿಕ ಸಿಎಂ ಬದಲಾವಣೆಗೆ ಫುಲ್ ಸ್ಟಾಪ್ನ ನಿರೀಕ್ಷೆಯನ್ನ ಸಿದ್ದರಾಮಯ್ಯನವರ ಪಾಳ್ಯ ಇಟ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಯಾಕೆಂದರೆ ಸಂಪುಟ ಪುನರ್ರಚನೆ ಆಯಿತು ಅಂತೇಳಿ ಆದರೆ ರಾಜ್ಯದಲ್ಲಿ ಸಚಿವ ಸಂಪುಟಕ್ಕೆ ಹೊಸ ರೂಪವನ್ನು ಕೊಡೋದಕ್ಕೆ ಒಂದಿಷ್ಟು ಸಚಿವರುಗಳನ್ನು ಕೈಬಿಟ್ಟು ಮತ್ತೊಂದಿಷ್ಟು ಹೊಸ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಟ್ಟರು ಅಂತೇಳಿ ಆದರೆ ಸಿಎಂ ಬದಲಾವಣೆ ಅನ್ನುವಂಥದ್ದು ಇಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಸಿದ್ದರಾಮಯ್ಯನವರ ಪಾಳ್ಯ ಇಟ್ಟುಕೊಂಡಿದೆ. ಮುಖ್ಯಮಂತ್ರಿ ಪಾಳ್ಯ ಆ ರೀತಿಯಾದಂತಹ ಒಂದು ಯೋಚನೆಯಲ್ಲಿದೆ. ಆದರೆ ಪುನರ್ರಚನೆ ಬಳಿಕವೂ ಸಿಎಂ ಬದಲಾವಣೆ ಆಗಬಹುದಲ್ವಾ ಅನ್ನುವಂತಹ ಪ್ರಶ್ನೆಯೊಂದನ್ನು ಶಿವಕುಮಾರ್ ಕಡೆಯ ಶಾಸಕರು ಎತ್ತಿದ್ದಾರೆ. ಸಿಎಂ ಬದಲಾವಣೆ ನಂತರವೂ ಕೂಡ ಮಾಡಬಹುದಲ್ವಾ, ಆಗ ಮತ್ತೊಮ್ಮೆ ಈ ಸಚಿವರುಗಳೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಆಯ್ತಪ್ಪ. ಸಿ ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ. ನಮ್ಮ ಪಕ್ಷದಲ್ಲಂತೂ ಈ ಚರ್ಚೆ ಆಯ್ತಾ ಇಲ್ಲ. ನಿಮ್ಮ ಶಾಸಕ ಕೆ ಎನ್ ರಾಜಣ್ಣನವರು ಓಪನ್ ಆಗಿ ಹೇಳಿದ್ರು ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ ಮುಖ್ಯಮಂತ್ರಿ ಅಂತ. ಕೆ ಎನ್ ರಾಜಣ್ಣವರ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನೋ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವೀಗ ವಿಶ್ಲೇಷಣೆ ಮಾಡೋದು ಕೂಡ ಒಳ್ಳೇದಲ್ಲ. ಆದರೆ ಕೆ ಎನ್ ರಾಜಣ್ಣವ್ರ ಮಾತಿಗೆ ಅಲ್ಲಿ ಅವ್ರು ಮಾತಾಡ್ತಕ್ಕಂಥ ರೀತಿಗೂ ಅಲ್ಲಿ ನಡೀತಿರ್ತಕ್ಕಂಥ ವಾತಾವರಣಕ್ಕೂ ವ್ಯತ್ಯಾಸ ಇದೆ. ಇದರ ನಡುವೆ ಎಷ್ಟು ಜನ ಮಂತ್ರಿಗಳನ್ನು ಸಂಪುಟದಿಂದ ಕೈ ಬಿಡ್ತಾರೆ, ಎಷ್ಟು ಜನರನ್ನು ಉಳಿಸ್ಕೊಳ್ಬೋದು. ಈಗ ಆಲ್ರೆಡಿ ಇರತಕ್ಕಂತಹ 2 ಸೀಟ್ಗಳು ಖಾಲಿ ಇರತಕ್ಕಂಥ 2 ಸೀಟು, ಅದರ ಜೊತೆಗೆ ಇನ್ನೊಂದು 12 ಸೀಟನ್ನು ತೆಗೆದರೆ ಒಟ್ಟು 14 ಸಚಿವರುಗಳಿಗೆ ಹೊಸದಾಗಿ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಕೊಡಬಹುದು. ಈ ರೀತಿಯಂಥ ಯೋಚನೆ, ಈ ರೀತಿಯಂಥ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಸಾಗಿದ್ದಾವೆ. ಆದರೆ ಇಲ್ಲಿ ಸಂಪುಟದ ಪುನರ್ರಚನೆಯೇ ಸಸ್ಪೆನ್ಸ್ ಆಗಿ ಕುಳಿತಿದೆ. ಯಾಕೆಂದರೆ ಸಂಪುಟ ಪುನರ್ರಚನೆ ಅನ್ನುವಂಥದ್ರ ಜೇನುಗೂಡಿಗೆ ಕೈ ಹಾಕೋದಿಕ್ಕೆ ಹೈಕಮಾಂಡ್ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ. ಯಾಕೆಂದರೆ ಇದಕ್ಕೆ ಅನಿವಾರ್ಯ ಅಂತಿಮವಾಗಿ ಹೈಕಮಾಂಡ್ ಈ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ರಾಜಕೀಯದಲ್ಲಿ ಇದ್ದ ಮೇಲೆ ರಾಜಕೀಯದಲ್ಲಿ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಭಾಳ ಮುಖ್ಯ. ಅದು ಯಾವುದೇ ಪಕ್ಷಗಳೇ ಆದರೂ ಕೂಡ ಸರಿ. ಆದರೆ ಕಾಂಗ್ರೆಸ್ಗೆ ಈ ಹಂತದಲ್ಲಿ ಬೇಕಾ ಬೇಡವಾ, ಈಗ ನಾವು ಸಂಪುಟ ಪುನರ್ರಚನೆ ಮಾಡಿದರೆ ಹೇಗೆ, ಈ ರೀತಿಯಾದಂತಹ ಯೋಚನೆಯೇ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಸಂಪುಟ ಪುನರ್ರಚನೆ ಅನ್ನುವಂತಹ ಜೇನುಗೂಡಿಗೆ ಕೈ ಹಾಕೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗ್ತಾ ಇಲ್ಲ. ಬಿಹಾರ ಫಲಿತಾಂಶದ ಎಫೆಕ್ಟು ಹಾಗೆಯೇ ಯಾವುದೇ ಪ್ರಯೋಗಕ್ಕೆ ಇದರಿಂದಾಗಿ ಮುಂದಾಗದೇ ಇರೋದಕ್ಕೆ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಈ ಹಂತದಲ್ಲಿ ಬೇಕಾ, ಈಗ ಮತ್ತೆ ಯಾವುದೇ ದಿವಸ ಅವರು ಪುನರ್ರಚನೆ ಮಾಡಿದರೂ ಕೂಡ ರಾಜ್ಯದಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚೋದು, ಪ್ರತಿಭಟನೆ ನಡೆಸೋದು, ಪ್ರತಿಕೃತಿಗಳ ದಹನ ಮಾಡುವಂಥದ್ದು, ಪ್ರತಿಭಟನೆ ನಡೆಸುವಂಥದ್ದು ಇವೆಲ್ಲ ನಡೆಯುತ್ತೆ. ಇದು ಸರ್ಕಾರ ನಡೆಸೋರಿಗೆ ಗೊತ್ತಿರುವಂತಹ ವಿಚಾರ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಇದು ವೆರಿ ಕಾಮನ್ ಅನ್ನುವಂಥದ್ದು ಆಗೋಗಿದೆ. ಹಾಗೊಂದು ವೇಳೆ ಈಗ ಅಂಥದ್ದೊಂದು ಗಲಾಟೆ, ಅಂಥದ್ದೊಂದು ಪ್ರತಿಭಟನೆ, ಅಂಥದ್ದೊಂದು ಆಕ್ಷೇಪ, ಅಂಥದ್ದೊಂದು ಬಹಿರಂಗ ಅಪಸ್ವರ ಇಂಥದ್ದು ಏನೇ ಬಂದರೂ ಕೂಡ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಿರ್ತಕ್ಕಂಥ ಪೊಸಿಷನಲ್ಲಿ ಬಹಳ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಬೇಕಂತ ಸ್ಥಿತಿಯಲ್ಲಿ ಇದೆ. ಹೀಗಾಗಿನೇ ಅವರು ಬಿಹಾರ ಫಲಿತಾಂಶ ಎಫೆಕ್ಟ್ನ ನಂತರ ಯಾವುದೇ ಪ್ರಯೋಗ ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನಾರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಯೋಚನೆಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದ್ದೇ ಇದೆ. ಒಂದು ವೇಳೆ ಇವರು ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರಕ್ಕೆ ಬ್ರೇಕ್ ಹಾಕಿಲ್ಲ ಅಂತೇಳಿ ಆದರೆ ಮುಂದಿನ 2.5 ವರ್ಷ ಕಾಂಗ್ರೆಸ್ಗೆ ಬಹಳ ಕಷ್ಟದ ದಿನಗಳು ಆಗ್ತವೆ ಮತ್ತು ಮುಂದಿನ 2.5 ವರ್ಷದ ನಂತರ ನಡಿಬೇಕಿರುವಂತಹ ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಬಹಳ ದೊಡ್ಡ ಕಬ್ಬಿಣದ ಕಡಲೆ ಆಗಬಹುದು. ಇದನ್ನು ಸರಿಪಡಿಸಬೇಕು ಅಂದರೆ ಈಗಲೇ ಈ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ, ಅದು ಸಿದ್ದರಾಮಯ್ಯನವರ ಕಂಟಿನ್ಯೂಷನ್ ಇರ್ಬೋದು, ಸಿದ್ದರಾಮಯ್ಯನವರ ಬದಲಾವಣೆ ಇರ್ಬೋದು, ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡೋದಿರ್ಬೋದು, ಅಥವಾ ಇನ್ಯಾರದೇ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡೋದಿರ್ಬೋದು, ಅಂಥದ್ದು ನಡಿಬೇಕಾಗಿದೆ. ಸದ್ಯಕ್ಕೆ ಆಸೆಯಿಂದ ದೆಹಲಿಗೆ ಹೋಗಿದ್ದಂತಹ CMಗೂ DCMಗೂ ಹೈಕಮಾಂಡ್ ನಿರಾಸೆಯನ್ನು ಮಾಡಿದೆ. ಇಬ್ಬರು ಕೂಡ ತಮ್ಮ ಆಸೆಗಳನ್ನು, ತಮ್ಮ ಬಯಕೆಗಳನ್ನು 2.5 ವರ್ಷ ಅನ್ನುವಂಥದ್ದನ್ನು ಕ್ಯಾಲೆಂಡರ್ನಲ್ಲಿ ನೋಡಿಕೊಂಡು ಹೊರಟು ಹೋಗಿದ್ರು ದೆಹಲಿವರೆಗೆ. ಆದರೆ ಅದಕ್ಕೆ ಏನೂ ಬೆಲೆ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಕಡೆಗೆ ಬುಟ್ಟು ಮಾಡಿರುವಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಓಕೆ ಸಂಪುಟ ಪುನರ್ರಚನೆ ಅಲ್ವಾ, ಆಯಿತು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋಣ, ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋಣ, ಕೇವಲ ನೀವೊಬ್ಬರೇ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋದು, ನನ್ನನ್ನು ಭೇಟಿಯಾಗೋದು ಬೇಡ, ನಾನು ನೀವು ರಾಹುಲ್ ಗಾಂಧಿ ಅವರು ಎಲ್ಲ ಜೊತೆ ಕೂತ್ಕೊಂಡು ಮಾತಾಡೋಣ ಅನ್ನುವಂತಹ ಸೂತ್ರದ ಕಡೆಗೆ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಕಾರಣಕ್ಕಾಗಿ
ಖರ್ಗೆ ಅವರು ರಾಹುಲ್ ಗಾಂಧಿ ಕಡೆಗೆ ಬೊಟ್ಟು ಮಾಡಿದ್ದಾರೆ ಸಂಪುಟದ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಒಂದು ದೊಡ್ಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಇದರ ನಡುವೆ ಖರ್ಗೆ ಅವರು ಒಂದಿಷ್ಟು ಸಲಹೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರಂತೆ. ಅಂದರೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕಿಂತ ಮುಂಚಿತವಾಗಿ ಎರಡೆರಡು ಬಾರಿ ಯೋಚನೆ ಮಾಡಿ ಅಂತ ಹೇಳಿ. ಪಕ್ಷದ ಹಿತದೃಷ್ಟಿಯಿಂದ ಪುನರ್ರಚನೆ ಸದ್ಯಕ್ಕೆ ಬೇಡ, ಈಗಷ್ಟೇ ನಾವು ಸೋತಿದ್ದೀವಿ, ಅದು ಕನಸಲ್ಲೂ ಕೂಡ ಬಯಸದೇ ಇರತಕ್ಕಂತಹ ಸೋಲದು, ಅಂಥದ್ದೊಂದು ಸೋಲನ್ನು ಎದುರಿಸಿ ಆಗಿದೆ ಬಿಹಾರದಲ್ಲಿ. ಹೀಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಈ ಹಂತದಲ್ಲಿ ಪುನರ್ರಚನೆ ಬೇಡ, ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋದರೆ ಉತ್ತಮ. ಅಂದರೆ ಯಾರು ಮಂತ್ರಿ ಆಗಬೇಕು ಅಂತ ಆಸೆ ಇರ್ತಾರೋ ಅವರು ಅಟ್ಲೀಸ್ಟ್ ಕಾಯ್ತಾ ಆದರೂ ಕೂತಿರ್ತಾರೆ, ನನಗೆ ನಾಳೆ ಆಗ್ಬೋದು, ನಾಡಿದ್ದು ಬೆಳಿಗ್ಗೆನೇ ನಾನು ಪ್ರಮಾಣ ವಚನ ಸ್ವೀಕರಿಸ್ಬೋದು, ಅಥವಾ ಅದರಿಂದ ಆಚೆ ನಾಡಿದ್ದು ನಾನು ಮಂತ್ರಿ ಆಗಬಹುದು ಅಂತೇಳಿ ಕನಸು ಕಾಣಬಹುದು. ಹಾಗಾಗಿ ಸದ್ಯಕ್ಕೆ ಅವರು ಅದೇ ರೀತಿಯಾದಂಥ ಕನಸಿನಲ್ಲಿ ಇರಲಿ, ಸದ್ಯಕ್ಕೆ ಅದೇ ಉತ್ತಮ ಅನ್ನುವಂತಹದ್ದು ಅವರ ಯೋಚನೆ, ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋಗೋದು. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ನಿಜಕ್ಕೂ ನಾವು ಕ್ಯಾಬಿನೆಟ್ ಪುನರ್ರಚನೆ ಮಾಡಬೇಕು ಅಂತೇಳಿ ಆದರೆ ಆಗ ನಾವು ಎಲ್ಲರೂ ಕೂಡ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡೋಣ, ನಂತರ ತೀರ್ಮಾನವನ್ನು ಕೈಗೊಳ್ಳೋಣ. ಯಾರನ್ನು ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಅನ್ನೋದರ ಬಗ್ಗೆ ನಂತರ ಪರಿಶೀಲನೆಯನ್ನು ನಡೆಸ್ಬೋದು. ಈಗಲೇ ನಾನು ನೀವು ಇಬ್ಬರು ಕೂತ್ಕೊಂಡು ಪರಿಶೀಲನೆ ಮಾಡೋದು ಬೇಡ, ಎಲ್ಲರೂ ಕೂಡ ಕೂತ್ಕೊಂಡಾಗ್ಲೇ ಚರ್ಚೆ ಮಾಡೋಣ. ಆವಾಗ ಯಾರು ಏನು ಎತ್ತ ಇವೆಲ್ಲವೂ ಕೂಡ ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಕ್ರಮಗಳಿದ್ದಾವೆ, ಆ ಕ್ರಮಗಳ ಪ್ರಕಾರವಾಗಿ ಮಾಡಿಬಿಡೋಣ ಅಂಥೇಳಿ ಖರ್ಗೆ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರವನ್ನು ಮಾಡೋಣ. ಒಂದು ವೇಳೆ ನಾವು ಮಾಡಲೇಬೇಕು ಅಂತೇಳಿ ಆದರೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸೋಣ. ಲೋಕಸಭೆಯ ಪ್ರತಿಪಕ್ಷ ನಾಯಕರಿದ್ದಾರೆ, ಪಕ್ಷದ ವರಿಷ್ಠ ನಾಯಕ ಸದ್ಯಕ್ಕೆ ರಾಹುಲ್ ಗಾಂಧಿ ಆಗಿರೋದ್ರಿಂದಾಗಿ ಅವ್ರ ಜೊತೆಗೆ ಮಾತಾಡೋಣ, ನಂತರ ನಿರ್ಧಾರ ಮಾಡೋಣ ಅಂತೇಳಿ ಖರ್ಗೆ ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಸಲಹೆ ಸಹಜವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಜಾಣ ನಡೆ ಅಂತ ಇದನ್ನು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ಪುನರ್ರಚನೆ ಚೆಂಡನ್ನು ರಾಹುಲ್ ಗಾಂಧಿ ಅಂಗಳಕ್ಕೆ ಎಸೆದಿದ್ದಾರೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ಬೇಕಾದಂತಹ ನಿರ್ಧಾರ. ಯಾಕಂದರೆ AICC ಅಧ್ಯಕ್ಷರಾಗಿ ಅವರಿಗೆ ಪೂರ್ಣ ಅಧಿಕಾರ ಇರುತ್ತೆ. ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಆಡಳಿತ ನಡೆಸ್ತಾ ಇದ್ರು ಕೂಡ ಸಂಪುಟ ಪುನರ್ರಚನೆಯಂತಹ ವಿಚಾರ ಅಥವಾ ಮುಖ್ಯಮಂತ್ರಿ ಬದಲಾವಣೆಯಂತಹ ವಿಚಾರಗಳಲ್ಲಿ ಪಕ್ಷದ ಹೈಕಮಾಂಡ್ನ ಈಗಿನ ವರಿಷ್ಠ ನಾಯಕ ಅಂತ ಹೇಳಿದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ನಂಬರ್ 1 ಪೊಸಿಷನ್ಲಿರುವಂಥದ್ದು ಕಾಂಗ್ರೆಸ್ನ ಪಾರ್ಟಿಯಲ್ಲಿ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ರಿಸ್ಕನ್ನು ನೇರವಾಗಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಹುಶಃ ತನ್ನ ತವರು ರಾಜ್ಯ ಅನ್ನೋ ಕಾರಣಕ್ಕಾಗಿಯೂ ಕೂಡ ಕರ್ನಾಟಕದ ವಿಚಾರದಲ್ಲಿ ಅವರು ಎರಡೆರಡು ಬಾರಿ ಯೋಚನೆ ಮಾಡ್ತಾ ಇದ್ದಾರೆ. ಆಕಾಂಕ್ಷಿತ ಶಾಸಕರ ಸಿಟ್ಟಿಗೆ ಗುರಿಯಾಗುವುದನ್ನು ತಪ್ಪಿಸೋದಕ್ಕೆ ಖರ್ಗೆ ಅವರ ಜಾಣ ನಡೆ ಇದು ಅಂತೇಳಿ ಇದನ್ನು ಪರಿಗಣಿಸಲಾಗಿದೆ. ಯಾಕಂದರೆ ಆಕಾಂಕ್ಷಿತ ಶಾಸಕರೆಲ್ಲರೂ ಕೂಡ ಅದರಲ್ಲಿ ಪುನರ್ರಚನೆ ಸಂದರ್ಭದಲ್ಲಿ ಕೈ ಬಿಡಬೇಕಾದಂತಹ ಸಚಿವರುಗಳು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾರಣಕ್ಕಾಗಿ ಖರ್ಗೆ ಅವರಿಗೆ ಆಪ್ತರೆ ಅಥವಾ ಖರ್ಗೆ ಅವರಿಗೆ ತನ್ನ ರಾಜ್ಯದ ಶಾಸಕರವರು, ರಾಜ್ಯದ ನಾಯಕರವರು, ಅವ್ರ ಜೊತೆಗೆ ಒಂದು ವಿಶ್ವಾಸ ಇದ್ದೇ ಇರುತ್ತೆ. ಹೀಗಿರುವಾಗ ಈ ಹಂತದಲ್ಲಿ ಆಕಾಂಕ್ಷಿತ ಶಾಸಕರ ಸಿಟ್ಟಿಗೆ ಗುರಿಯಾಗುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಖರ್ಗೆ ಅವರು ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ, ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಂದೇನೂ ಇಲ್ಲ ಇದರಲ್ಲಿ, ರಾಹುಲ್ ಗಾಂಧಿ ಅವರೇ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿ. ಯಾಕಂದರೆ ತನಿಗೆ ಅಧಿಕಾರ ಇಲ್ಲ, ಅಂದರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಇಲ್ಲ, ಏನಿಲ್ಲ, ಸುಮ್ಮನೆ ಯಾಕೆ ನಾನು ಅನವಶ್ಯಕವಾಗಿ ಶಾಸಕರ ಸಿಟ್ಟಿಗೆ ಗುರಿಯಾಗಬೇಕು ಅನ್ನೋ ಯೋಚನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದಂಗೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಅವರು ರಾಹುಲ್ ಗಾಂಧಿಯ ಮೇಲೆ ಎತ್ತಾಕಿದ್ದಾರೆ. ರಾಹುಲ್ ಗಾಂಧಿ ನಿರ್ಧಾರ ಅಂತ ಎಲ್ಲರೂ ಕೂಡ ಸುಮ್ಮನಿರ್ತಾರೆ ಅನ್ನುವಂಥದ್ದು ಏನೇ ಆದರೂ ಕೂಡ ಇದು ರಾಹುಲ್ ಗಾಂಧಿ ಅವರ ನಿರ್ಧಾರ. ಸಂಪುಟ ಪುನರ್ರಚನೆ ಆಯಿತು, ರಾಹುಲ್ ಗಾಂಧಿ ಅವರ ನಿರ್ಧಾರ. ಸಂಪುಟದಿಂದ ಇಷ್ಟು ಜನರನ್ನ ಕೈ ಬಿಟ್ಟರು, ರಾಹುಲ್ ಗಾಂಧಿ ಅವರ ನಿರ್ಧಾರ. ಸಂಪುಟ ಪುನರ್ರಚನೆ ಮುಂದೂಡಿಕೆ ಆಯಿತು, ರಾಹುಲ್ ಗಾಂಧಿ ಅವರ ನಿರ್ಧಾರ. ಇದು ಸದ್ಯಕ್ಕೆ ಕಾಂಗ್ರೆಸ್ನವರು ಅನುಸರಿಸ್ಕೊಂಡು ಬಂದಿರತಕ್ಕಂತಹ 1 ಪಾಯಿಂಟ್ ರೂಲ್ಸು, ರಾಹುಲ್ ಗಾಂಧಿ ಅವರ ನಿರ್ಧಾರ ಅಂತ ಹೇಳ್ಬಿಡೋದು. ಆ ಮೂಲಕ ಎಲ್ಲ ಜವಾಬ್ದಾರಿನ ರಾಹುಲ್ ಗಾಂಧಿ ಮೇಲೆ ಹಾಕೋದು, ನಂತರ ಏನಾಗುತ್ತೆ ನೋಡೋಣ ಅನ್ನುವಂತಹ ಸ್ವರೂಪದಲ್ಲಿ ಕಾಂಗ್ರೆಸ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಗುರಿಯಾಗುವಂತಹ ಆತಂಕದಿಂದಾಗಿ ಖರ್ಗೆ ಅವರು ಕೂಡ ಎಚ್ಚರಿಕೆ ಹೆಜ್ಜೆ ಇಟ್ಟಂತೆ ಪರಿಗಣಿಸಲಾಗ್ತಾ ಇದೆ. ಅಂಥದ್ದೊಂದು ಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಜೊತೆಗೆ ಸಂಪುಟ ಪುನರ್ರಚನೆ ಅನ್ನುವಂತಹ ಜೇನುಗೂಡಿನಿಂದ ದೂರ ಉಳಿಯುವ ತಂತ್ರಗಾರಿಕೆಯು ಕೂಡ ಆಗುತ್ತೆ. ಯಾಕಂದರೆ ಈ ಜೇನುನೊಣಗಳು ಯಾವಾಗ ಎಲ್ಲಿಂದ ಬಂದು ಕಚ್ಚುತ್ತವೆ ಅಂತ ಗೊತ್ತಾಗೋದಿಲ್ಲ. ಅದೇ ಸ್ವರೂಪದಲ್ಲಿ ಈ ಸಚಿವರುಗಳಾಗುವಂತಹ ಶಾಸಕರುಗಳು ಮತ್ತು ಸಂಪುಟದಿಂದ ಹೊರಹೋಗುವಂತಹ ಸಚಿವರುಗಳು ಇವರಿಬ್ಬರು ಕೂಡ ಭಾಳ ಡೇಂಜರ್ ಆಗಿರ್ತಾರೆ. ಅವರು ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ಕಾಟ ಕೊಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯ ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊರಟಿದ್ದಾರೆ. ಪುನರ್ರಚನೆಯ ವೇಳೆ ಆಗುವಂತಹ ಸಂಭಾವ್ಯ ಡ್ಯಾಮೇಜ್ ತಡೆಯಲೇಬೇಕಾದ ಅನಿವಾರ್ಯತೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದ್ದೇ ಇದೆ.
ಇವತ್ತಲ್ಲ ನಾಳೆ ಇವರು ಸಂಪುಟ ಪುನರಚನೆ ಮಾಡಲೇಬೇಕಾಗತ್ತೆ. ಇವತ್ತಲ್ಲ ನಾಳೆ ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾಗತ್ತೆ. ಆ ದಿವಸ ಇವರು ಪಕ್ಷದ ನಾಯಕರುಗಳ ವಿರೋಧವನ್ನು ಕಟ್ಟಿಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ತಯಾರಿಗೆ ಈಗ ಅವರು ಮುಂದಾದಂಗೆ ಗೋಚರಿಸ್ತಾ ಇದೆ. ಈ ವಿಷಯದಲ್ಲಿ ಮಂತ್ರಿಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. 8ರಿಂದ ಸೆಷನ್ ಇದೆ ಬೆಳಗಾವಿನಲ್ಲಿ. ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ, ಯಾವುದೋ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ ಐತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, DK ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಹೀಗೆ ಎಲ್ಲರೂ ಕೂಡ ಅವರದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಯಾರು ಕೂಡ PCC ಅಧ್ಯಕ್ಷ ಸ್ಥಾನವನ್ನು ಕೇಳಿಲ್ಲ, ಅವರೇ ಬಿಟ್ಕೊಡುವಂಥದ್ರ ಬಗ್ಗೆ ಮಾತನಾಡ್ತಾರೆ ಹೊರತು ನಾವೇನು ಕೂಡ ಕೇಳ್ತಾ ಇಲ್ಲ, ಮತ್ತು ನಾನು ವಿಶೇಷವಾಗಿ ಈ ಹಂತದಲ್ಲಿ ಕೇಳ್ತಿಲ್ಲ ಅಂತೇಳಿ ಸತೀಶ್ ಅವರು ಮಾತನಾಡಿದ್ದಾರೆ. ಶಿವಕುಮಾರ್ ಅವರು ಕೂಡ ಡೆಲ್ಲಿ ಪ್ರವಾಸ ಮಾಡಿ ಬಂದಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಸರ್, ಏನಂತಂದರೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡಲ್ಲ KPCC. ನಾನು ಇನ್ನೂ ಫಿಟ್ ಆ್ಯಂಡ್ ಫೈನ್ ಇದ್ದೀನಿ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದೇವೆ? ನಾವೇನು ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರಲಿ ಅಂತಾರೆ, ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ನೀವು ಕೂಡ KPCC ಸ್ಥಾನದ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ಇರಲ್ಲ ಕೇಳಿ ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಹೀಗೆ ಕಾಂಗ್ರೆಸ್ನಲ್ಲಿ ಅವರದೇ ಆದಂತಹ ಲೆಕ್ಕಾಚಾರದ ಮಾತುಗಳು ಸದ್ಯಕ್ಕೆ ಸಾಗ್ತಾ ಇದ್ದಾವೆ. ಎಲ್ರಿಗೂ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ. ಕೆಲವರಿಗೆ ಇಲ್ಲೆಲ್ಲ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿಯುತ್ತೆ ಅನ್ನುವಂತಹ ವಿಶ್ವಾಸ ಇನ್ನು ಹಲವರಲ್ಲಿದೆ. ಮಂತ್ರಿಗಳಾಗಿರೋರಿಗೆ ಸದ್ಯಕ್ಕೆ ಯಾವ ಪುನರಚನೆಯೂ ಬೇಕಾಗಿಲ್ಲ. ಆದರೆ ಶಾಸಕರಿಗೆ ಆದಷ್ಟು ಬೇಗ ಪುನರಚನೆ ಆಗಬೇಕು, ಇನ್ನೊಬ್ಬರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಈ ರೀತಿಯಾದಂಥ ಚರ್ಚೆಗಳು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಿಗಿಯಾಗಿ ಸಾಗ್ತಾ ಇರುತ್ತದೆ. ಆದರೆ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ನೋಡಬೇಕಿದೆ.